9 ಗಂಟೆಯ ಮೊದಲ ಪ್ರಮುಖವಾದಂತಹ ಸುದ್ದಿ. ದರ್ಶನ್ ಗ್ಯಾಂಗ್ಗೆ ಎರಡನೇ ಹಂತದ ಮಾಸ್ಟರ್ ಸ್ಟ್ರೋಕ್ ಇದು. ಆರೋಪಿಗಳಿಗೆ ಜಾಮೀನು ಸಿಗದಂತೆ ಪೊಲೀಸರು ಪ್ಲಾನ್ ಮಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಪವಿತ್ರ ಗೌಡ ಸೇರಿದಂತೆ 4 ಜನ ಈಗಾಗಲೇ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇದಕ್ಕೆ ಪೊಲೀಸರ ಪ್ಲಾನ್. ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಸಿಗಬಾರದು ಅನ್ನುವಂತ ರೀತಿಯಲ್ಲಿ ಪೊಲೀಸರು ಒಂದಿಷ್ಟು ಪ್ಲಾನ್ಗಳನ್ನು ರೂಪಿಸಿಕೊಂಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಇದು. ಜಾಮೀನು ಸಿಗದಂತೆ ಕೋರ್ಟ್ಗೆ ಸ್ಟ್ರಾಂಗ್ ಆಕ್ಷೇಪಣೆ ಸಲ್ಲಿಕೆ ಆಗಿದೆ. ಎಸ್ಪಿಪಿ ಸಲ್ಲಿಕೆ ಮಾಡಿದ್ದಾರೆ ಆಕ್ಷೇಪಣೆಯನ್ನ. ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹ ಆಕ್ಷೇಪಣೆಯಲ್ಲಿ ಏನಿದೆ ಹಾಗಾದ್ರೆ ಆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಇದು. ಸುವರ್ಣ ನ್ಯೂಸ್ ಎಸ್ಪಿಪಿ ಸಲ್ಲಿಸಿದಂತಹ ಆಕ್ಷೇಪಣೆ ಪ್ರತಿ ಲಭ್ಯ ಆಗಿದೆ ನಮಗೆ. ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹ ಆಕ್ಷೇಪಣೆಯಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಎಸ್ಪಿಪಿ, ಪೊಲೀಸರ ಕೌಂಟರ್ ಯಾವ ರೀತಿ ಆಗಿದೆ. ಪವಿತ್ರ ಗೌಡ ಈ ಪ್ರಕರಣದ A1 ಆರೋಪಿ. ಸದ್ಯಕ್ಕಿರುವಂತಹ ಮಾಹಿತಿ, ಮತ್ತೊಂದು ಕಡೆ ಇರುವಂತಹ ಮಾಹಿತಿ ಪ್ರಕಾರವಾಗಿ ದರ್ಶನ್ ಅವರನ್ನ A1 ಆರೋಪಿ ಮಾಡುವಂತಹ ರೀತಿಯಾದಂತಹ ಸಾಕ್ಷಿಗಳು ಲಭ್ಯ ಆಗಿದೆ. ಆ ರೀತಿಯಾದಂತಹ ಮಾಹಿತಿಗಳು ಅಧಿಕಾರಿಗಳಿಗೆ ಸಿಕ್ಕಿದೆ. ಅದರಲ್ಲಿ ಏರುಪೇರಾಗಬಹುದು. ಆದರೆ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇದ್ರ ಜೊತೆಗೆ ಇನ್ನೂ 3 ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇದಕ್ಕೆ ಪೊಲೀಸರ ಆಕ್ಷೇಪಣೆ, ಎಸ್ಪಿಪಿ ಆಕ್ಷೇಪಣೆ. ಆರೋಪಿ ನಂಬರ್ 7 A7 ಆರೋಪಿ ಅನುಕುಮಾರ್ ನಿಂದಲೂ ಕೂಡ ಜಾಮೀನು ಅರ್ಜಿ ಸಲ್ಲಿಕೆ ಆಗಿದೆ. ಅನುಕುಮಾರ್ ಜಾಮೀನಿಗೆ ಎಸ್ಪಿಪಿ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ. ದರ್ಶನ್ ಪ್ಲಾನ್ ಪ್ರಕಾರ ಕಿಡ್ನಾಪ್ನಲ್ಲಿ ಅನುಕುಮಾರ್ ಭಾಗಿಯಾಗಿದ್ದ. ಈ ಪ್ರಕರಣದಲ್ಲಿ ಅನುಕುಮಾರ್ನ ಪಾತ್ರ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥ ಮಾಹಿತಿ ಇದೆ. ಕಿಡ್ನಾಪ್ನಲ್ಲಿ ಅನುಕುಮಾರ್ ಭಾಗಿತ್ವ ಇದೆ. ರೇಣುಕಸ್ವಾಮಿಯಿಂದ ಲೊಕೇಶನ್ ಅನ್ನ ಪಡೆದು ಅನುಗೆ ಕೊಟ್ಟಿದ್ದ ರಾಘವೇಂದ್ರ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಬಳಗದ ಅಧ್ಯಕ್ಷ. ಆತನ ಲೊಕೇಶನ್ ಅನ್ನ ರಾಘವೇಂದ್ರನಿಗೆ ಕೊಟ್ಟಿದ್ದ. ರಾಘವೇಂದ್ರ, ಜಗದೀಶ್, ಅನುಕುಮಾರ್ ಸೇರಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರು ದರ್ಶನ್ ಅನತಿ ಮೇರೆಗೆ. ನಟ ದರ್ಶನ್ ಪವಿತ್ರ ಗೌಡ ಕೂಡ ಶೆಡ್ನಲ್ಲಿ ಇತರರ ಜೊತೆ ಸೇರಿ ಹಲ್ಲೆ ಮಾಡ್ತಾನೆ. ಕೇಶವ್, ನಿಖಿಲ್ ಬಿಟ್ಟು 12 ಜನರಿಂದ 17 ಜನ ಅಕ್ಯೂಸ್ಡ್ ಇದ್ದಾರೆ. 17 ಜನ ಅರೆಸ್ಟ್ ಆಗಿದ್ದಾರೆ ಆರೋಪಿಗಳು. ಅದರಲ್ಲಿ 12 ಜನರಿಂದ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗುತ್ತೆ. ನೋಡಿ, ಮತ್ತೊಂದು ಕಡೆ ಅಮಾಯಕ ಅಂತ ಅನುಕುಮಾರ್ ಅರ್ಜಿ ಸಲ್ಲಿಕೆ ಮಾಡಿದ್ದಾನೆ ಜಾಮೀನಿಗಾಗಿ. ಅಮಾಯಕ ಅಂತ ಅನುಕುಮಾರ್ ಮಾಡಿದ್ದ ಕೊಲೆ ಸಂಚಿಗೆ ಸಾಕ್ಷಿಗಳಿದ್ದಾವೆ. ಕಿಡ್ನಾಪ್, ಹಲ್ಲೆ, ಸಾಕ್ಷಿ ನಾಶದಲ್ಲಿ ಈ ಅನುಕುಮಾರ್ A7 ಆರೋಪಿ ಭಾಗಿ ಆದ ಬಗ್ಗೆ ಸಾಕ್ಷಿಗಳು ಲಭ್ಯ ಆಗಿದೆ. ಹಲ್ಲೆ ನಡೆದ ಜಾಗದಲ್ಲಿ ಹಾಗೂ ಸಂಚಿನಲ್ಲಿ ಅನುಕುಮಾರ್ ಭಾಗಿಯಾಗಿದ್ದ. ಚಿತ್ರದುರ್ಗದಿಂದ ರೇಣುಕಸ್ವಾಮಿಯನ್ನ ಬೆಂಗಳೂರಿನ ಶೆಡ್ಗೆ ಕರೆದುಕೊಂಡು ಬರುವಲ್ಲಿ ಆತನ ಪ್ರಮುಖ ಪಾತ್ರ ಇತ್ತು. ಅನುಕುಮಾರ್ನಿಂದ ವಶಪಡಿಸಿಕೊಂಡ ಬಟ್ಟೆಯಲ್ಲಿ ರಕ್ತದ ಕಲೆ ದೃಢಪಟ್ಟಿದೆ. ಎಫ್ಐಆರ್ನಲ್ಲಿ ಅನುಕುಮಾರ್ ಹೆಸರಿರಲಿಲ್ಲ ಎಂಬ ಕಾರಣಕ್ಕೆ ಜಾಮೀನು ನೀಡಲು ಆಗಲ್ಲ. ಅನುಕುಮಾರ್ ಕಿಡ್ನಾಪ್ ಮತ್ತು ಕೊಲೆಯಲ್ಲಿ ಭಾಗಿಯಾದ ಬಗ್ಗೆ ಸಾಕ್ಷಿಗಳಿದೆ. ಅನೇಕ ಸಾಕ್ಷಿಗಳು ಸಿಕ್ಕಿದ್ದಾವೆ. ಜಾಮೀನು ಸಿಕ್ಕಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. ಆರೋಪಿಯ ಜಾಮೀನು ಅರ್ಜಿ ವಜಾಗೊಳಿಸಬೇಕು ಅಂತ ಎಸ್ಪಿಪಿ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದೆ. ನೋಡಿ, ಒಂದು ಕಡೆ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಈ 17 ಜನರ ಪಾತ್ರ ಎಷ್ಟರ ಮಟ್ಟಿಗಿದೆ ಅನ್ನುವಂಥ ನಿಟ್ಟಿನಲ್ಲಿ 4,000 ಪುಟಗಳಿಗಿಂತ ಹೆಚ್ಚಿನ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. ಒಂದು ಕಡೆ ಅನುಕುಮಾರ್ ನಾನೇನೂ ಮಾಡಿಲ್ಲ, ಅಮಾಯಕ ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ದ. ಇದಕ್ಕೆ ಆಕ್ಷೇಪಣೆ ಈಗ ಸಲ್ಲಿಕೆ ಆಗಿದೆ. ಆ ಡೀಟೇಲ್ಸ್ ಇದು. ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಲೈವ್ ನಲ್ಲಿದ್ದಾರೆ. ಚೇತನ್, ಪವಿತ್ರ ಗೌಡ ಸೇರಿದಂತೆ 4 ಜನ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರು. ಇದಕ್ಕೆ ಪೊಲೀಸರ ಕೌಂಟರ್ ಅಂದ್ರೆ ಎಸ್ಪಿಪಿ ಅವರ ಆಕ್ಷೇಪಣೆ ಯಾವ ಮಟ್ಟಿಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಏನಾಗ್ಬೋದು ಅನ್ಸುತ್ತೆ ಮುಂದೆ? ಅರುಣ್, ಅಂತಂದರೆ ಯಾವುದೇ ಈ ಒಂದು ಪ್ರಕರಣದಲ್ಲಿ ಅಷ್ಟು ಆರೋಪಿಗಳು ಕೂಡ
ಖಂಡಿತ ಒಂದು ಕಾನೂನಿನ ಕುಣಿಕೆ ಹತ್ರ ಆಗುವಂತಹ ಒಂದು ಏನು ಅಬ್ಜೆಕ್ಷನ್ಸನ್ನು ಇದೀಗ ಫೈಲ್ ಮಾಡಿರುವಂಥದ್ದು. ಅಂದರೆ ಅನುಕುಮಾರ್ಗೆ ಇವಾಗ ಆಲ್ರೆಡಿ ಪೊಲೀಸರು, ಕಾಮಾಕ್ಷಿಪಾಳ್ಯ ಪೊಲೀಸರು ತಮ್ಮ SPP ಮುಖಾಂತರ ಒಂದಷ್ಟು ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಆತ ಈ ಒಂದು ಪ್ರಕರಣದಲ್ಲಿ ತಪ್ಪಿಸ್ಕೊಳ್ಬಾರ್ದು ಅಂತಹ ಒಂದು ನಿಟ್ಟಿನಲ್ಲಿ ಅಬ್ಜೆಕ್ಷನ್ಸನ್ನು ಫೈಲ್ ಮಾಡಿರುವಂಥದ್ದು. ಅಂದರೆ ಆತ ಅನುಕುಮಾರ್ ಜಾಮೀನಿಗೆ ಅರ್ಜಿ ಸಲ್ಲಿಸುವಂತಹ ವೇಳೆ ತಾನು ಅಮಾಯಕ, ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿಲ್ಲ, ಹೀಗೆ ನಾನಾ ಕಾರಣಗಳನ್ನು ಕೊಟ್ಟು ಒಂದು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದ. ಇದಕ್ಕೆ ಆಕ್ಷೇಪಣೆಯನ್ನು ಅನುಕುಮಾರ್ ಯಾವ ರೀತಿ ಈ ಒಂದು ಕ್ರೈಮ್ನಲ್ಲಿ ಭಾಗಿಯಾಗಿದ್ದ ಅನ್ನೋದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರುವಂಥದ್ದು. ಅಂದರೆ ರೇಣುಕಾ ಸ್ವಾಮಿಯ ಒಂದು ಲೊಕೇಶನನ್ನು ಶೇರ್ ಮಾಡಿದ್ದೆ ಅನುಕುಮಾರ್. ಅಂದರೆ ರಾಘವೇಂದ್ರ, ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಏನಿದೆ, ಆತನಿಗೆ ರೇಣುಕಾ ಸ್ವಾಮಿ ಎಲ್ಲಿರ್ತಾನೆ ಏನು ಅನ್ನೋದನ್ನು ಲೊಕೇಶನ್ ಶೇರ್ ಮಾಡಿದ್ದೆ ಅನುಕುಮಾರ್. ಆನಂತರ ರಾಘವೇಂದ್ರ, ಅನುಕುಮಾರ್, ಕಾರ್ತಿಕ್ ಸೇರಿ ಇವರೆಲ್ಲರೂ ಕೂಡ ಆತನನ್ನು ಕಿಡ್ನ್ಯಾಪ್ ಮಾಡಿ ಪಟ್ಟಣಗೆರೆಯ ಶೆಡ್ಗೆ ಒಂದು ಕರ್ಕೊಂಬರ್ತಾರೆ. ಆ ಒಂದು ಶೆಡ್ನ ಆಚೆ ಅನುಕುಮಾರ್ ಇರ್ತಾನೆ. ಹೀಗೆ ಆತನಿಗೆ ಹಲ್ಲೆ ಮಾಡಿಲ್ಲದೆ ಇರ್ಬೋದು, ಆದರೆ ಇಡೀ ಒಂದು ಪ್ರಕರಣದಲ್ಲಿ ಕಿಡ್ನ್ಯಾಪ್ ಮತ್ತು ಅಪರಾಧ ಒಳಸಂಚನ ಮಾಡೋದ್ರಲ್ಲಿ ಅನುಕುಮಾರ್ ಪಾತ್ರ ಹೇಗಿತ್ತು ಅನ್ನೋದನ್ನು ಡೀಟೇಲ್ ಆಗಿ ಅಬ್ಜೆಕ್ಷನ್ನಲ್ಲಿ ಫೈಲ್ ಮಾಡಿರುವಂಥದ್ದು. ಅದಲ್ದಿರ ಒಂದಷ್ಟು CCTV ಫೂಟೇಜ್ಗಳು, ಅಂದರೆ ಆ ನಂತರ ರೇಣುಕಾ ಸ್ವಾಮಿಯ ಹತ್ಯೆಯ ನಂತರ ಆತನ ಬಾಡಿಯನ್ನು ಹೇಗೆ ಒಂದು ಡಿಸ್ಪೋಸ್ ಮಾಡಿದ್ರು, ಈ ವೇಳೆ ಅನುಕುಮಾರ್ ಕುರಿತಂತಹ ಅಷ್ಟು CCTV ಫೂಟೇಜ್ಗಳನ್ನು ಕೂಡ ಪೊಲೀಸರು ಜಪ್ತಿ ಮಾಡಿದ್ರು. ಅದನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಅಂದರೆ ಈ ರೀತಿ ಒಂದು 11 ಪುಟಗಳ ಆಕ್ಷೇಪಣೆಯನ್ನು ಪೊಲೀಸರು ಅನುಕುಮಾರ್ ವಿಚಾರದಲ್ಲಿ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಯಾವ ರೀತಿ ಅಪರಾಧದಲ್ಲಿ ಭಾಗಿಯಾಗಿದ್ದ, ಆತನ ವಿರುದ್ಧ ಯಾವೆಲ್ಲ ಸಾಕ್ಷಿಗಳಿದೆ, ಹೀಗಾಗಿ ಆತನಿಗೆ ಒಂದು ವೇಳೆ ಜಾಮೀನು ಕೊಟ್ಟರೆ ಏನೆಲ್ಲ ಪ್ರಭಾವ ಬೀರ್ತಾರೆ ಈ ಕೇಸ್ನಲ್ಲಿ ಅನ್ನೋದನ್ನು ಡೀಟೇಲ್ ಆಗಿ ಒಂದು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಮುಖಾಂತರ ಆರೋಪಿಗಳು ಯಾವುದೇ ಇದರಲ್ಲೂ ಕೂಡ ತಪ್ಪಿಸ್ಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಅವರು ಮಾಡಿರುವಂತಹ ಅಪರಾಧಗಳ ಬಗ್ಗೆ ಡೀಟೇಲ್ ಆಗಿ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡೋದಕ್ಕೂ ಕೂಡ ಎಲ್ಲ ಸಿದ್ಧತೆಯನ್ನು ಕೂಡ ಪೊಲೀಸರು ಮಾಡ್ಕೊಂಡಿರುವಂಥದ್ದು. ಅರುಣ್, ಥ್ಯಾಂಕ್ ಯು ಚೇತನ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.